ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇದಕ್ಕೂ ಮೊದಲು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದವರು ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಟಕ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಕೆಲವು ಮಿಶ್ರ ಅದೃಷ್ಟವನ್ನು ಎದುರಿಸಬಹುದು. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ನೀವು ಸಾಕಷ್ಟು ಲಾಭದಾಯಕ ತಿಂಗಳನ್ನು ಹೊಂದಿರಬೇಕು. ಕೆಲವು ಸಕಾರಾತ್ಮಕ ಬೆಳವಣಿಗೆಗಳು ಸಹ ಇರಬಹುದು. 9ನೇ ಮನೆಯಲ್ಲಿ 5 ಗ್ರಹಗಳ ಸಂಯೋಗವು ನಿಮ್ಮ ಕೆಲಸದಲ್ಲಿ ವರ್ಗಾವಣೆಗೆ ಕಾರಣವಾಗಬಹುದು. ವ್ಯಾಪಾರಕ್ಕೆ ಇದು ಉತ್ತಮ ತಿಂಗಳು. ವ್ಯಾಪಾರ ಪ್ರಯಾಣದಲ್ಲಿ ನೀವು ಬಹುಶಃ ಹಣವನ್ನು ಗಳಿಸುವಿರಿ. ಅದರ ಏರಿಳಿತಗಳ ಹೊರತಾಗಿಯೂ ಈ ತಿಂಗಳು ಬಹುಶಃ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ. ಕುಟುಂಬ ಜೀವನ ಬಹುಶಃ ಈ ತಿಂಗಳು ಸೌಮ್ಯವಾಗಿರುತ್ತದೆ. 9ನೇ ಮನೆಯಲ್ಲಿ ರಾಹು, ಬುಧ, ಶನಿ, ಸೂರ್ಯ ಮತ್ತು ಶುಕ್ರರ ಪಂಚಗ್ರಹಗಳ ಸಂಯೋಗದ ಪರಿಣಾಮವಾಗಿ ನಿಮ್ಮ ತಂದೆ ಬಹುಶಃ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು. ಈ ತಿಂಗಳು ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಏರಿಳಿತಗಳನ್ನು ಅನುಭವಿಸಬಹುದು, ಆದರೆ ಸಕಾರಾತ್ಮಕ ವಿಷಯಗಳು ಕೂಡ ಸಾಧ್ಯವಿದೆ. ವಿವಾಹಿತ ದಂಪತಿಗಳಿಗೆ ನಿಮ್ಮ ಕ್ರಿಯೆಗಳು ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂಬುದನ್ನು ನೆನಪಿಡಿ, ಆದ್ದರಿಂದ ನಿಮ್ಮ ನಡವಳಿಕೆಯನ್ನು ನಿಯಂತ್ರಿಸಿ. ನಿಮ್ಮ ಆರ್ಥಿಕ ಸ್ಥಿತಿಯು ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ ಎಂದು ಸೂಚಿಸುತ್ತದೆ. 9ನೇ ಮನೆಯಲ್ಲಿ 5 ಗ್ರಹಗಳ ಸಂಯೋಗದ ಪರಿಣಾಮವಾಗಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ನಿಮ್ಮ ಬೆನ್ನು, ಕಿವಿ ಮತ್ತು ಕಾಲುಗಳಲ್ಲಿ ನೋವು ಕಾಡುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಸೋಂಕು ತಗಲುವ ಸಾಧ್ಯತೆಯೂ ಇದೆ. ಪರಿಹಾರಕ್ಕಾಗಿ ನಿಮ್ಮ ಆಳುವ ಗ್ರಹವಾದ ಚಂದ್ರನ ಬೀಜ ಮಂತ್ರವನ್ನು ನೀವು ಪಠಿಸಬೇಕು.